ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅಂತ ಬಂದಾಗ ಹೋಗಲೇ ಹೋಗೋ ಹೋಗೋ ಎಲೆ ಇಲೆ ಇದೆಲ್ಲವನ್ನ ನೀವು ಹೇಗೆ ಸ್ವೀಕರಿಸಿದ್ರಿ? ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ನೆನಪಿನಲ್ಲಿ ಉಳಿಯುವಂತ ವಿಚಾರ ಏನು ಸರ್, ಹೇಳ್ಬಿಡಿ ಸರ್. ಅಂದರೆ ಜಗಳ ಅಂತ ಬಂದಾಗ ನಾನು ಆ್ಯಸ್ ಎ ಕೋಚ್, ನಾನೊಬ್ಬ ಕೋಚು. ಸೊ ಆಚೆ ಇದ್ದಾಗ ಎಲ್ಲರಿಗೂ ಹೋಗಿ ಬನ್ನಿ ಅಂತಲೇ ಅಡ್ರೆಸ್ ಮಾಡ್ತೀನಿ. ಸೊ ಅಲ್ಲಿ ಹೋದಾಗ ಏನಾಗೋಗುತ್ತೆ, ಒಂದೊಂದು ಸತಿ ಆ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ನ ಮೀರಿದಾಗ ಒಂದೊಂದು ಹೋಗೆಲೆ ಬಾರೆಲೆ ಅಂತ ಏಕವಚನ ಅದೊಂದು ಕಾಮನ್ ವರ್ಡ್ ಆಗೋಗುತ್ತೆ. ಸೊ ಆ ಮನೆಯಲ್ಲಿ ಅದು ತುಂಬ ದೊಡ್ಡ ವರ್ಡ್. ಸೊ ಆ ಜಗಳಗಳಾದಾಗ ನಮಗೂ ಅನಿಸುತ್ತೆ, ಯಾಕಂದರೆ ವೀಕೆಂಡಲ್ಲೆಲ್ಲ ಅಡ್ರೆಸ್ ಮಾಡ್ತಾ ಸುದೀಪ್ ಸರು, ನಮಗೆ ಒಂಥರ ಇನ್ಸಲ್ಟ್ ಆಗುತ್ತೆ. ಏನಪ್ಪ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿದೆ, ನಮಗೂ ಇಷ್ಟು ಏಜ್ ಆಗಿದೆ, ಮೆಚ್ಯೂರ್ಡ್ ಆಗಿದ್ದೀವಿ, ನೀಟಾಗಿ ಮಾತಾಡಬೇಕು, ಹಂಗೆಲ್ಲ ಏಕವಚನದಲ್ಲಿ ಮಾತಾಡ್ಬಾರ್ದು. ನಮ್ಗಿಂತ ಕೆಳಗಿರೋರ ಜೊತೆನೂ ಒಳ್ಳೆಯದಾಗಿ ಮಾತಾಡಬೇಕು, ನಮ್ಗಿಂತ ಏಜ್ ಆದವ್ರಿಗೂ ಚೆನ್ನಾಗಿ ಮಾತಾಡಬೇಕು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಇವಾಗ ನಾವು ಚಿಕ್ಕವ್ರನ್ನೆಲ್ಲ ಹೋಗು ಬಾ ಅಂತ ಅಡ್ರೆಸ್ ಮಾಡ್ತೀವಿ, ಬಟ್ ಬಿಗ್ ಬಾಸ್ ಮನೆ ನಮ್ಗೆ ಹೆಂಗೆ ಹೇಳ್ಕೊಡುತ್ತೆ ಅಂದರೆ ಹೋಗಿ ಬನ್ನಿ. ಬಟ್ ನಮ್ಗೆ ಯಾರು ಇಷ್ಟನೋ ಅವ್ರನ್ನ ಹೋಗು ಬಾ ಅಂತಲೇ ಕರಿತಾ ಇದ್ದೆ. ಲೈಕ್ ಗಿಲ್ಲಿ ಇದ್ದರು, ರಕ್ಷಿತಾ ಅವರಿದ್ದರು, ಹಾಗೆ ನಮ್ಗೆ ಯಾರು ಓಕೆ ಅನಿಸ್ತಾರೋ ಅವ್ರಿಗೆ ಹೋಗಿ ಬನ್ನಿ ಅಂತ ಇದ್ವಿ. ಬಿಗ್ ಬಾಸ್ ಮನೆಯಲ್ಲಿ ನನ್ನ ನೋವು ಅಂತ ಏನೂ ಇಲ್ಲ, ಯಾಕಂದರೆ ನನ್ನ ಪ್ರಕಾರ ನಾನು ತುಂಬ ಚೆನ್ನಾಗಿ ಆಡಿದೆ. ನಾನು ಗೇಮ್ ಥರ ಆಡಲೇ ಇಲ್ಲ ಬಿಗ್ ಬಾಸ್ನ. ನನ್ನ ಮನೆ ಇದು, ನಮ್ಮ ಅಂದರೆ ನಾನು ಇಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಆ ಥರ ಆಡ್ಕೊಂಡು ಹೋದೆ. ಮೇ ಬಿ ಅದೇ ನಂಗೆ ಪ್ಲಸ್ ಆಯಿತು ಅನಿಸುತ್ತೆ. ನಾನು ಸುಮ್ಮನೆ ಅಲ್ಲಿ ಕುತ್ಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಆಟನೇ ಆಡಿಲ್ಲ. ಅಲ್ಲಿ ಹೋದೆ ವಿತೌಟ್ ಎನಿಥಿಂಗ್ ಇನ್ ಮೈ ಮೈಂಡ್, ಏನೂ ಪ್ರಿಪೇರ್ ಆಗಿರಲಿಲ್ಲ. ಆ ಮನೆ ನನ್ನ ಹೆಂಗೆ ಕರ್ಕೊಂಡೋಯ್ತೋ ಹಂಗೆ ಹೋದೆ ನಾನು. ಸೊ ಇಲ್ಲಿ ತನಕ ಕರ್ಕೊಂಬಂತು. ವೈಫ್ ಮತ್ತು ಮಗ ಬಗ್ಗೆ ತುಂಬ ಸತಿ ಹೇಳಿದ್ದೀನಿ. ಮುಂಚೆ ಇಲ್ಲಿದ್ದಾಗ ತುಂಬ ಮನೆಗೆ ಬರೀ ಕೆಲಸದ ಟೆನ್ಷನ್ನು, ಆ ಟೆನ್ಷನ್ನು ಈ ಟೆನ್ಷನ್, ಮನೆಗೆ ಬಂದಾಗ ಅವ್ರು ಟೈಮ್ ಕೊಡ್ತಿರ್ಲಿಲ್ಲ. ನನಗೆ ಅಲ್ಲಿ ಹೋದಾಗ ವ್ಯಾಲ್ಯೂ ಗೊತ್ತಾಯಿತು. ಸೊ ನಾನು ಇದಕ್ಕಿಂತ ಮುಂಚೆನೂ ಮಾತಾಡಿದ್ದೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಿಕ್ಕ ಥಿಂಗ್ಸ್ ಅಂದರೆ ಏನೇ ಇರ್ಬೋದು, ಒಂದು ಕಾಫಿ ಪುಡಿಗೆ ನಾವು ಒದ್ದಾಡಿದ್ದೀವಿ, ಜಗಳ ಆಡಿದ್ದೀವಿ. ಅಂದರೆ ಆಚೆ ಇದ್ದಾಗ ನಮ್ಮ ಕಾಫಿ ಪುಡಿ ಏನೂ ಇಲ್ಲ, ಬಟ್ ಅಲ್ಲಿ ಕಾಫಿ ಪುಡಿಗೂ ಜಗಳ ಆಡ್ತಾಯಿದ್ವಿ. ಸೊ ಆವಾಗ ಅರ್ಥ ಆಯಿತು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಾಗ ನಾವು ಇನ್ನೆಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಕಾಫಿ ಪುಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಇನ್ನು ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಂಗೆ ಅವತ್ತು ಅರ್ಥ ಆಯಿತು. ಆ್ಯಂಡ್ ಅದೇ ಒಂದು ಚಿಕ್ಕ ಹ್ಯಾಪಿನೆಸ್ ಇರಲಿ, ಒಂದು ಚಿಕ್ಕ ಮೂಮೆಂಟ್ ಕೂಡ ಲೈಫಲ್ಲಿ ತುಂಬ ಇಂಪಾರ್ಟೆಂಟು, ಅದನ್ನು ಮಿಸ್ ಮಾಡ್ಕೋಬೇಕು.